ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಕೋರಾವಾರ, ಮುಗಟ ಮತ್ತು ದಂಡೋತಿ ಗ್ರಾಮಗಳಲ್ಲಿ ಜಾನುವಾರು ಕಳ್ಳತನ ಮಾಡಿದ್ದ ಮೂವರನ್ನು ಮಾಡಬೂಳ ಠಾಣೆ ಪೊಲೀಸರು ಬಂಧಿಸಿ ಟಂಟಾಯೆ ಆಟೋ ರಿಕ್ಷಾ ಸೇರಿದಂತೆ 4.90 ಲಕ್ಷ ರು ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡ್ಡೂರು ಶ್ರೀನಿವಾಸಲು ತಿಳಿಸಿದರು. ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಹಾಬಾದ ಪಟ್ಟಣದ ಅಕ್ಲಾಲ್ ತಂದೆ ಮಹಮ್ಮದ್ ರಫೀಕ್ ಚೌಧರಿ, ಮಹಮ್ಮದ್ ಮುಸ್ತಾಕ್ ಬಾಬುಲಾಲ್ ಮತ್ತು ಶಕೀಲ್ ಅಹಮದ್ ಅಬ್ದುಲ್ ರೆಹಮಾನ್ ಶೇಖ್ ಎಂಬುವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ಕೋರಾವಾರ ಗ್ರಾಮದ ಬಸವರಾಜ ಮಲಕಾಜಪ್ಪ ಕಂಟಿ, ಮುಗಟ ಗ್ರಾಮದ ಮಲ್ಲೇಶ ಶಾಂತಪ್ಪ ಕುರಿ ಮತ್ತು ದಂಡೋತಿ ಗ್ರಾಮದ ಮೊಹಮ್ಮದ್ ಹುಸೇನ್ ಶೇಖ್ ಅವರು ತಮ್ಮ ಜಾನುವಾರುಗಳು ಕಳವಾದ ಬಗ್ಗೆ ಮಾಡಬೂಳ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದರು. ಈ ದೂರಿನ ಹಿನ್ನೆಲೆಯಲ್ಲಿ ಎಸ್ಪಿ ಹೆಚ್ಚುವರಿ ಎಸ್ಪಿ ಮಹೇಶ ಮೇಘಣ್ಣನವರ್, ಡಿವೈಎಸ್ಪಿ ಶಂಕರಗೌಡ ಪಾಟೀಲ, ಕಾಳಗಿ ಸಿಪಿಐ ಜಗದೇವಪ್ಪ ಪಾಳ, ಮಾಡಬೂಳ ಪಿಎಸ್ಐ ಶೀಲಾದೇವಿ ಹಾಗೂ ಸಿಬ್ಬಂದಿಯನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಈ ತಂಡ ತನಿಖೆ ನಡೆಸಿ ಮುಗಟ ಹತ್ತಿರ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. 11 ಬೈಕ್ ಜಪ್ತಿ. ಇನ್ನೊಂದು ಪ್ರಕರಣದಲ್ಲಿ ಯಾದಗಿರಿ ನಗರದ ವಿವಿಧೆಡೆ ಮೋಟಾರ್ ಬೈಕ್ಗಳನ್ನು ಕಳ್ಳತನ ಮಾಡಿದ್ದ ಚಿತ್ತಾಪುರ ತಾಲೂಕಿನ ದಂಡಗುಡ ಗ್ರಾಮದ ನಿಂಗಪ್ಪ ಚೌಡಪ್ಪ ಬಡಿಗೇರ ಎಂಬಾತನನ್ನು ಯಡ್ರಾಮಿ ಪೊಲೀಸರು ಬಂಧಿಸಿ 3.05 ಲಕ್ಷ ರು ಮೌಲ್ಯದ 11 ಬೈಕ್ ಜಪ್ತಿ ಮಾಡಿದ್ದಾರೆ ಎಂದು ತಿಳಿಸಿದರು. ಜಾನುವಾರು ಮತ್ತು ಬೈಕ್ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಹೆಚ್ಚುವರಿ ಎಸ್ಪಿ ಮಹೇಶ ಮೇಘಣ್ಣನವರ್ ಸೇರಿದಂತೆ ಇತರ ಪೊಲೀಸ್ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ4 ಕಲಬುರಗಿ. ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ತಂದೆ ಸೈಬಣ್ಣ ಕೂಡಿ ಅಂತ 60 ವರ್ಷ ಕೂಡಿ ಗ್ರಾಮದವರು. ಇವರು ಫರ್ದಾಬಾದ್ ಗ್ರಾಮಕ್ಕೆ ಹೋಗಿ ಫರ್ದಾಬಾದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾದಿಂದ ದನಗಳ ಖರೀದಿ ಮಾಡಲಿಕ್ಕೆ ಅಂತೂ 1 ಲಕ್ಷ ಹಣವನ್ನು ಡ್ರಾ ಮಾಡಿಕೊಂಡು ವಾಪಸ್ ತಮ್ಮ ಊರಿಗೆ ಬರ್ತಿರುವಾಗ ಕೋನಹಿಪ್ಪರಗ ಬ್ರಿಡ್ಜ್ ಕಡೆ ಯಾರೋ 3 ಜನ ಅಪರಿಚಿತರು ಅಡ್ಡಗಟ್ಟಿ ಎದುರಿಸಿ ಅವರ ಕಡೆಯಿಂದ ಇರುವಂತಹ 1 ಲಕ್ಷ ಹಣವನ್ನು ಸುಲಿಗೆ ಮಾಡಿಕೊಂಡು ಹೋಗಿರುವುದಾಗಿ ಒಂದು ದೂರು ನೀಡಿರುತ್ತಾರೆ. ಆ ದೂರಿನ ಆಧಾರದ ಮೇರೆಗೆ ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ 100/2025 ಒಂದು ರಾಬರಿ ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಯಿತು. ಈ ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಊರಲ್ಲಿ ಶ್ರೀ ಲೋಕೇಶ್ವರಪ್ಪ ಮತ್ತು ಸಿಪಿಐ ಜೀವರ್ಗಿ ರಾಜೇಶ್ ಸಾಹೇಬ್ ನಡಾ, ಸಿಪಿಐ ಜೀವರ್ಗಿ ಮತ್ತು ಪಿಎಸ್ಐ ಗಜಾನಂದ್ ಮತ್ತು ಪಿಎಸ್ಐ ಕಲಾವತಿ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀಮಂತ್, ಸಿದ್ದರಾಮ್, ಶಿವಲಿಂಗಪ್ಪ, ಪೈಗಂಬರ್, ಸಚಿನ್, ಬಲರಾಮ್, ಎನ್ಸಿ ಇವರೆಲ್ಲ ಸೇರಿ ಒಂದು ತಂಡವನ್ನು ರಚಿಸಲಾಗಿತ್ತು. ಈ ತಂಡ ಯಾರು ಈ ಸುಲಿಗೆ ಮಾಡಿದ್ದಾರೆ ಅನ್ನೋ ಪತ್ತೆ ಕಾರ್ಯಾಚರಣೆಯಲ್ಲಿ ಟೋಟಲ್ 4 ಜನ ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸಿ ಅವರ ಕಡೆಯಿಂದ 30,000 ನಗದವನ್ನು ಮತ್ತು ಒಂದು ಮೋಟಾರ್ ಸೈಕಲ್, ಒಂದು ಮೊಬೈಲ್ ಫೋನ್ಗಳನ್ನು ಜಪ್ತಿಪಡಿಸಿಕೊಂಡು ಸೀಸ್ ಮಾಡಲಾಗಿದೆ. ಇದು ಹೇಗೆ ನಡೀತು ಅನ್ನೋದು ನಾವು ಡೀಟೇಲ್ ಆಗಿ ನೋಡಿದರೆ, ಯಾರು ಮಲ್ಲಿಕಾರ್ಜುನ್ ಯಾರಿದ್ದಾರೆ ಓನರ್, ಅವರು ದನಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ಡ್ರಾ ಮಾಡಲಿಕ್ಕೆ ಹೋಗ್ಬೇಕು ಅಂದಾಗ ಅವರ ಜಮೀನಲ್ಲೇ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ವ್ಯಾಪ್ತಿಯಲ್ಲಿ ಜಾನುವಾರುಗಳು ಕಳ್ಳತನ ಪ್ರಕರಣಗಳು 3 ಕಳ್ಳತನ ಪ್ರಕರಣಗಳು ದಾಖಲಾಗಿರುತ್ತದೆ. ಒಂದು ಶ್ರೀ ಬಸವರಾಜ್ ತಂದೆ ಮಲ್ಕಾಜಪ್ಪ ಕಂಟಿ ಅಂತ ಕೋರವಾರ ಗ್ರಾಮದವರು. ಅವರು ಫೆಬ್ರವರಿ 22ರಲ್ಲಿ ಅವರು 4 ಜಾನುವಾರುಗಳನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರದ ಮೇಲೆ 12/2025ನಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮಲ್ಲೇಶ್ ತಂದೆ ಶಾಂತಪ್ಪ ಕುರಿ ಮುಕ್ತಾ ಗ್ರಾಮದವರು 11 ಒಂದು ಜಾನುವಾರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂದ ಮೇಲೆ 35/2025 ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮೊಹಮ್ಮದ್ ಹುಸೇನ್ ಶೇಖ್ ದಂಡೋತಿ ಇವರು ಅವರದು 2 ಜಾನುವಾರುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಅಂತ ದೂರದ ಮೇಲೆ 36/2025 ಕಳ್ಳತನ